ಹಾಯ್ ಹಲೋ ನಮಸ್ತೆ. ಇವತ್ತು ಸ್ಪೆಷಲ್ ಆಗಿ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಏನಂತ ಹೇಳಿದ್ರೆ ಬೀಟ್ರೂಟ್ ಹಲ್ವಾ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ. ನೋಡಿ, ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಏನೇನು ಪದಾರ್ಥಗಳು ಉಪಯೋಗಿಸ್ಕೊಂಡಿದ್ದೀವಿ, ಏನೇನು ಯಾವ ಥರ ಮಾಡಿದ್ದೀವಿ, ಏನೇನು ಹಾಕಿದ್ದೀವಿ, ಯಾವ ಟೈಮ್ಗೆ ಏನೇನು ಹಾಕಿದ್ದೀವಿ ಎಲ್ಲ ನೋಡೋಣ. ಈ ವಿಡಿಯೋಲಿ ಫುಲ್ ನೋಡಿ, ಮನೆಯಲ್ಲಿ ಮಾಡಿಕೊಂಡು ತಿನ್ನಿ, ಮಜಾ ಮಾಡಿ. ನೋಡಿ, ನೀರೆಲ್ಲ ಹಾರಿ ಆದ ನಂತರ ಇದಕ್ಕೆ ಒಂದು ಕಪ್ಪಲ್ಲಿ ಹಾಕೊಂಡು ಎಲ್ಲರೂ ಸರ್ವ್ ಮಾಡ್ತಾ ಇದ್ರೆ ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ. ಸ್ವೀಟ್ ಇಷ್ಟ ಆದವರು ಯಾರೂ ಇಲ್ಲ, ಹಾಗಾಗಿ ಮನೆಯಲ್ಲೇ ಸ್ವೀಟ್ ಮಾಡಿಕೊಂಡು ತಿನ್ನೋಣ, ಸೇಫಾಗಿ ಇರೋಣ. ಲಾಕ್ಡೌನ್ ಓಪನ್ ಆಯ್ತು ಅಂದ್ಕೊಳ್ಳಿ, ನಾಳೆಯಿಂದ ಮತ್ತೆ ಹೋಗ್ಬೇಕು. ಸೊ ಹಾಗಾಗಿ ಲಾಕ್ಡೌನ್ ಬಿಗಿನಿಂಗಲ್ಲಿ ಒಂದು ಅಡುಗೆ, ಲಾಕ್ಡೌನ್ ಎಂಡ್ ಆಗ್ತಾ ಇರುವಾಗ ಒಂದು ಅಡುಗೆ ಹಾಕ್ತಾ ಇದ್ದೀನಿ. ನೀವು ವಿಡಿಯೋ ಫುಲ್ ನೋಡಿ ಮಜಾ ಮಾಡಿ. ಮನೇಲಿ ಟೈಮ್ ಮಾತ್ರ ಇಲ್ಲ ಅಂದರೆ ಸ್ವೀಟ್ ಶಾಪ್ ಹೋಗಿ ತಗೊಂಡು ಬೀಟ್ರೂಟ್ ಹಲ್ವಾ. ಬನ್ನಿ ಹೋಗೋಣ, ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಬೀಟ್ರೂಟ್ನ ಒಟ್ಟು ಬಿಡಿಸ್ಕೊಂಡು ನೋಡಿ, ಈ ಥರ ಇದನ್ನು ಅರ್ಧ ಭಾಗ ಮಾಡ್ತೀವಿ. ಈ ಥರ ಇಟ್ಕೊಂಡು ಸೈಜ್ ಇಟ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಂಡು ಚೆನ್ನಾಗಿ ಎಲ್ಲ ಬೀಟ್ರೂಟ್ನ ಚೆನ್ನಾಗಿ ನೋಡಿ, ಇಷ್ಟು ಹುರಿದು ಇಟ್ಕೊಳ್ಬೇಕಾಗುತ್ತೆ. ಹೀಗೆ ಮತ್ತೆ ಏನೇನು ಪದಾರ್ಥಗಳು ಉಪಯೋಗಿಸ್ಕೊಳ್ತೀವಿ ಅಂತ ನೋಡೋಣ. ಇವಾಗ 1 ಕಪ್ಪಷ್ಟು ಸಕ್ಕರೆ, ಗೋಡಂಬಿ 1 ಹಿಡಿಯಷ್ಟು, ಮತ್ತು ಏಲಕ್ಕಿ ಒಂದು 6 ಇಂದ 7, ಮತ್ತು ಹಾಲು 1 ಕಪ್ಪಲ್ಲಿ, ಕಪ್ಪಲ್ಲಷ್ಟು ಹುಳಿ. ಇಷ್ಟು ಪದಾರ್ಥಗಳು ಉಪಯೋಗಿಸಿ ಹೇಗೆ ನಾವು ಬೀಟ್ರೂಟ್ ಹಲ್ವಾ ಮಾಡೋದು ಅಂತ ನೋಡೋಣ. ಇವಾಗ ಈ ಐಟಮನ್ನು ಬಿಡಿಸಿಕೊಂಡು ನಾವು ಪುಡಿ ಮಾಡಿಕೊಡೋಣ. ಏಲಕ್ಕಿನ ಚೆನ್ನಾಗಿ ಒಟ್ಟು ಪುಡಿ ಮಾಡ್ಕೊಳ್ಳಿ. ಮಾಡಿ 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 ಈ ಥರ ಪುಡಿ ಮಾಡಿ ಇಟ್ಕೊಬೇಕು. ಯಾವಾಗ ಹಾಕ್ಬೇಕು. ಬನ್ನಿ ಇವಾಗ ನಮ್ಮ ಕಿಚನ್ಗೆ ಹೋಗೋಣ, ಹೇಗೆ ಮಾಡೋದು ಅಂತ ನೋಡೋಣ. ಬೀಟ್ರೂಟ್ ಹಲ್ವಾ. ಇವಾಗ ನಾವು ಲೊಟ್ಟು ಅಂತ ಹೇಳಿ ಗ್ಯಾಸನ್ನು ಆನ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ ನಂತರ ಒಂದು ಪಾತ್ರೆನೋ ಬಾಣಲಿನೋ ಏನಾದರೂ ಒಂದು ಕುಕ್ಕರಲ್ಲೂ ಇಟ್ಕೋಬೋದು. ಕುಕ್ಕರಲ್ಲಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೀಟ್ರೂಟ್ ಹಲ್ವಾ. ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಇದು ಸ್ವಲ್ಪ ನೀರೆಲ್ಲ ಆವಿರಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ನೀರೆಲ್ಲ ಆವಿರಿ ಆದ ನಂತರ ಏನು ಮಾಡಬೇಕು ಅಂದರೆ ಬೀಟ್ರೂಟ್ ತೊಳೆದಿಟ್ಕೊಂಡಿರೋದನ್ನು ಫಸ್ಟು ಹಾಕ್ಬಿಡಿ. ಎಲ್ಲ ಬೀಟ್ರೂಟ್ನ ಹಾಕ್ಬಿಡಿ. ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ನೀರೆಲ್ಲ ಆವಿರಿ ಆಗೋವರೆಗೂ ಇದನ್ನು ಹುರಿತಾ ಇಡಿ. ಬೀಟ್ರೂಟ್ನ ಚೆನ್ನಾಗಿ ಹುರಿದು ಇಟ್ಕೋಬೇಕಾಗತ್ತೆ. ಬೀಟ್ರೂಟ್ನೆಲ್ಲ ಈ ಥರ ಹಾಕಿ ಇವಾಗ ಹುರಿಯೋದು. ಇವಾಗ ಬೀಟ್ರೂಟ್ನ ಹಾಕಿ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಈ ಥರ ತಿರುಗಿಸ್ತಾ ಇರಿ, ಸೀದೋಗ್ಬಾರ್ದು, ಫುಲ್ಲು ಡ್ರೈ ಆಗಬೇಕು. ಇದು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇರಿ. ಒಂದು 5 ರಿಂದ 10 ನಿಮಿಷ ಹುರ್ಕೊಳ್ಳಿ ಚೆನ್ನಾಗಿ. ಹುರ್ಕೊಂಡ ನಂತರ ಏನಾಗ್ತದೆ ನಾನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. 5 ರಿಂದ 10 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. 5-10 ಅಂತ ಹೇಳಿ ಆಮೇಲೆ 20 ನಿಮಿಷ ಎಲ್ಲ ಹುರಿಯೋಕೆ ಸೀದೋಗ್ಬಿಡುತ್ತೆ. ಸೊ 5 ರಿಂದ 10-15 ನಿಮಿಷ ನಿಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಇದೆಯಾ ಅಂತ ಹೇಳಿ. ತಿರುಗಿಸ್ತಾ ಇರಿ. ನೀರಿರುತ್ತಲ್ಲ ಇದರಲ್ಲಿ, ಅದೆಲ್ಲ ಒಣಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೊಂಡು ಹೇಳ್ತೀನಿ. 15 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಂಡ ನಂತರ ಏನು ಮಾಡಬೇಕು, ಸಕ್ಕರೆ ಈಕ್ವಲ್ ಕ್ವಾಂಟಿಟಿ ಅರ್ಧ ಜಾಸ್ತಿ ಆಗುತ್ತೆ, ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಮತ್ತೆ ಸಿಜರ್ ಎಲ್ಲ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಮತ್ತೆ ಕಲಿಸ್ಕೊಳ್ಳಿ. ಕಲಿಸ್ಕೊಳ್ಳಿ. ಈಗ ಸಕ್ಕರೆ ಪಾಯಸ ಚೆನ್ನಾಗಿ ಕರಿದು ಸ್ವಲ್ಪ ಸೊ ಇದನ್ನು ಚೆನ್ನಾಗಿ ಕಲಿಸಿದ್ರೆ ಎಲ್ಲ ಚೆನ್ನಾಗಾಗುತ್ತೆ. ಇದನ್ನು ಚೆನ್ನಾಗಿ ಸಕ್ಕರೆ ಕಲಿಸ್ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಒಂದು ತಟ್ಟೆನ ಮುಚ್ಚಿಬಿಡಿ. 5 ನಿಮಿಷ ನೀರೆಲ್ಲ ಮತ್ತೆ ಬಿಟ್ಕೊಳ್ಳುತ್ತೆ, ಚೆನ್ನಾಗಿ ಕುಕ್ ಆಗಿರುತ್ತೆ. ಸ್ಲೋ ಫ್ಲೇಮ್ ಇಟ್ಕೊಳ್ಳಿ. ಇಟ್ಕೊಂಡ ನಂತರ ಒಂದು ತಟ್ಟೆ ತಗೊಂಡು ಈ ಥರ ಮುಚ್ಚಿಬಿಡಿ. ಸ್ವಲ್ಪ 5 ಮಿನಿಟ್ಸ್ 5 ನಿಮಿಷ ಆದ ನಂತರ ಮತ್ತೆ ತೆಗೆಯೋಣ. ಏನಾಗಿದೆ ನೋಡೋಣ. ರೆಡಿಯಾಗಿದೆ. ಇಷ್ಟು ನಿಧಾನಕ್ಕೆ ಬಿಡಿ ಮಾಡಿಕೊಂಡ್ರೆ ಎಲ್ಲ ಬಂದು ಖಾರ. ಸೊ ನಾನು ಹೇಳ್ದಂಗೆ ಪೇಷನ್ಸ್ ಆಗಿ ಸಕ್ಕರೆ ಅರ್ಧ ಹಾಕಿ ಮುಚ್ಚಿಡಿ. ನೀರೆಲ್ಲ ಮತ್ತೆ ಇಟ್ಕೊಂಡ ನಂತರ ಮತ್ತೆ ಇನ್ನೊಂದು ಕಪ್ ಸಕ್ಕರೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ.
ಕಲಿಸ್ಕೊಂಡ ನಂತರ ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ, ಮತ್ತೆ ಇನ್ನೊಂದು 5 ನಿಮಿಷ ಇದನ್ನು ಮುಚ್ಚಿ ಇಡಬೇಕಾಗುತ್ತದೆ. ಇದನ್ನು ಸಕ್ಕರೆ ಕಲಿಸ್ಕೊಂಡು ಸುಲಭವಾಗಿ ಹೇಳ್ಕೊಡ್ತಾರದು. ಇದೇ ರೀತಿ ಮನೇಲಿ ಮಾಡಿಕೊಂಡ್ರೆ ಅಲ್ವಾ ಮಕ್ಕಳಿಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ನೀವು ಈ ರೀತಿ ಇದನ್ನು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲರ್ ಬಂದಿದೆ ಇವಾಗ ನೋಡಿ. ಸಕ್ಕರೆನ ಚೆನ್ನಾಗಿ ಮತ್ತೆ ಎಲ್ಲರೂ ಚೆನ್ನಾಗಿ ಕಲಿಸಿಟ್ಬಿಟ್ಟು ಇದನ್ನು ಮತ್ತೆ ತೊಂದರೆ ಎಲ್ಲ ಬಿಸಿ ಇರಲ್ಲ, ಮುಚ್ಚಿಟ್ಟು 5 ನಿಮಿಷ ಆದಮೇಲೆ ಇವಾಗ ಹಾಲು ಇಷ್ಟಪಡ್ತಂದ್ರೆ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಹಾಲು ಚೆನ್ನಾಗಿ ಹಾಲೆಲ್ಲ ಚೆನ್ನಾಗಿ ಕುದಿಸಿ ಗಟ್ಟಿಯಾಗುವುದನ್ನು ಇದನ್ನು ಕಾಯಿಸಬೇಕಾಗುತ್ತೆ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಕಲಿಸಿದ್ದೀವಿ ಚೆನ್ನಾಗಿ ಹಾಲನ್ನು ಮತ್ತು ಬೀಟ್ರೂಟ್ ಪುಡಿ. ಸೊ ಇದನ್ನು ನಾವು ಚೆನ್ನಾಗಿ ಮುಚ್ಚಿಟ್ಬಿಡೋಣ. ಒಂದು 15 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಡಿ. ಹಾಲೆಲ್ಲ ಗಟ್ಟಿಯಾಗಬೇಕು. ಅಲ್ಲಿವರೆಗೂ ಕುದಿಸಿದಂತೆ ಏನು ಮಾಡಬೇಕು, 15 ನಿಮಿಷ ಆದ ನಂತರ ನೋಡೋಣ. 20 ನಿಮಿಷ ನಾವು ಕುದಿಸ್ತೀವಿ. ಇವಾಗ ಚೆನ್ನಾಗಿ ಕಲಿಸ್ಬೇಕು. ಮತ್ತೆ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ಏನು ಮಾಡಬೇಕು, ತೆಗೆದುಬಿಡೋಣ. ತೆಗೆದುಬಿಟ್ಟು ನಾನು ಏನು ಮಾಡಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದುಬಿಟ್ಟು ಅದನ್ನು ಟಾಪಿಂಗ್ ಮಾಡಬೇಕಾಗುತ್ತೆ. ಚೆನ್ನಾಗಿ ನೀರು ಕೊಡುತ್ತೆ, ಆಗುತ್ತೆ. ಇನ್ನು ಮಗ ಒಂದು ಅರ್ಧ ಗಂಟೆ ಮಾಡಿ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ. ನೀವು ಬರೀ ಗೋಡಂಬಿನ ಹಾಕಿದ್ರೆ ಸಾಕಾಗುತ್ತೆ. ಮನೆಯಲ್ಲಿ ಏನಾದರೂ ಇದ್ರೆ ಹಾಕಿದ್ದಕ್ಕೆ ಬಾದಾಮಿ ಸರಿ ತೆಚ್ಕೊಳ್ಳಿ. ತೆಚ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದಾದ್ಮೇಲೆ ಡ್ರೈ ಫ್ರೂಟ್ಸ್ನಲ್ಲಿ ಏನಿದೆ ಮತ್ತೆ ನಾವು ರೋಸ್ಟ್ ಮಾಡಿಕೊಂಡಿರೋ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೀರು ತುಂಬ ಜಾಸ್ತಿ ಬೇಡ ಅಂತ ಹೇಳಿದ್ರೆ ಮತ್ತೆ ಬೇಕಾದರೆ ಒಳ್ಳೆ ಸ್ವಲ್ಪ ಕಾಯಿಸ್ಕೊಡ್ಬೇಕು. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತು ಸ್ಪೆಷಲ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಬಾಬಾಯ್ ಸಿ ಯು. ಎಂಜಾಯ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್.